ಇದ್ಯಾಕೆ ಮಣಿ ಎಲ್ಲೂ ಕೆಲ್ಸಕ್ಕೆ ಹೋಗ್ನಿಲ್ವಾ? ಅಯ್ಯೋ ಹೋಗ್ಬೇಕನಕ ಹೋಗ್ಬೇಕು. ಇನ್ನೇ ನಿನ್ನಂಗಾದರೆ ನೋಡವ ಎಲ್ಲ ಅದೇ ಬೇಕಾದಂಗೆ ಆಸ್ತಿ ಅಂತಸ್ತು ಗಂಡ ಕೂರಿಸಿ ಮಕ್ಕಳೆಲ್ಲವ ಮಾಡ್ತಾರೆ. ಅಯ್ಯೋ ನಿನ್ನಂಗೆ ಇರೋದಕ್ಕೂ ಪುಣ್ಯ ಮಾಡ್ಕೊ ಬಂದಿರ್ಬೇಕು ಬಕ್ಕ. ನಮ್ಮೂರಲ್ಲಿ ಯಾರಿದ್ದಾರೆ ನಿನ್ನಂಗೆ? ಯಾರಿದ್ದಾರೆ ಹೇಳು? ಅಯ್ಯೋ ನೀನು ಒಬ್ಬಳೇ ಅನಿಸ್ತದೆ ಅದೃಷ್ಟ ಮಾಡ್ರೆ. ಅಯ್ಯೋ ಎಲ್ಲ ಕಷ್ಟ ಬೇಕನಕ ನಮ್ಗಂತೂ. ಹೋಗಿ ಕೂಲಿ ಮಾಡಿದ್ರೆ ಊಟ ಇನ್ನೇನು ಮಾಡಿ. ಅದೇ ಯಾಕಂಗಂದು ಸುಮ್ಮನಿರವ ಸುಮ್ಮನಿರು. ಅವಳು ಪಡ್ಕೊಬಂದಿತ್ತು ಅವ್ರಿಗೆ ಏನು ಮಾಡೋಕ್ಕದ್ದು. ಇವಳು ಜಯಲಕ್ಷ್ಮಿ ಹೆಂಗೆ ಪಡ್ಕೊಬಂದವಳೆ ನೋಡು, ಹೆಂಗೆ ಕುಂತಿದ್ದಳು. ಹಾಂ, ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬ ಒಡವೆ ಹಾಕೊಂಡು ಹೆಂಗೆ ಕುಂತಿದ್ದಾಳು. ಎಲ್ಲನೂ ಪಡ್ಕೊಬರ್ಬೇಕನವ, ಎಲ್ಲ ಪಡ್ಕೊಬರ್ಬೇಕು. ನಾವು ವಯಸ್ಸಾದ ಕಾಲದಲ್ಲೇ ಇನ್ನೂ ಕೆಲಸ ಕೂಲಿ ಮಾಡೋದು ಬಿಟ್ಟಿಲ್ಲ. ಏನು ಮಾಡೋಕ್ಕದ್ದು ಮಣಿ? ಇವಳೆಲ್ಲಿ ಕನಕ ಅವಳು ಕೆಲ್ಸಕ್ಕೆ ಹೋಗಿದ್ಲೇನೋ? ಅದಕ್ಕೆ ಮದುವೆ ಆಗಕ್ಕೆ ಮುಂಚೆಲೇ ನೋಡಿ ಮಾಡಿ ಆಗಬೇಕು. ನನ್ನ ಹೆಂಗೆ ಮಾಡಿದ್ರು ನಮ್ಮ ಅಪ್ಪನ ಮನೆ ನೋಡಿ ಮಾಡಿ ಹಂಗೆ ಆಗ್ಬೇಕು, ನೀವೇ ಆಗಬೇಕಿತ್ತು. ಅಯ್ಯೋ ಬಕ್ಕ ಬಾ, ಅದನ್ನ ಪಡ್ಕೊಬಂದವು ನಾವು. ಎಲ್ಲ ಕಡೆ ಕರ್ಮನೆ. ನಿಮ್ಮ ಅಪ್ಪನ ಮನೆ ಜೋರಾಗಿದ್ರು, ಅದಕ್ಕೆ ಗಂಡನ ಮನೆಯಲ್ಲಿ ಜೋರಾಗಿರೋರು ನೋಡಿ ಮಾಡಿದ್ರು. ನಮಗೆ ಅಲ್ಲೂ ಬಡ್ತಾನವೆ ಇಲ್ಲೂ ಬಡ್ತಾನವೆ. ಬಾ. ಓಹೋ ಬಂದ್ಲಲ್ಲವಾ ಕಾವೇರಿ, ಏನವ ಇಲ್ಲಿ ಗಂಡ ನೆಡ್ಕೊ ಬಂದ್ಬಿಟ್ಟಿದ್ದೀವತ್ತು? ಅಯ್ಯೋ ಬಂದೆ ಕನಕ, ಸುಮ್ಮನೆ ಏನೆಲ್ಲ ಇಲ್ಲಿ ಸೇರ್ಕೊಬಿಟ್ಟಿದ್ದೀರಾ ಮಾತಾಡೋಕ್ಕೆ? ನಾನು ಇದೇನು ಯಾರು ಕಾಣ್ತಾನೆ ಇಲ್ವಲ್ಲ ಅಂದ್ಕೊಂಡೆ. ಲೇ ಮಣಿ, ನಾನು ನಿಮ್ಮ ಮನೆ ತಕ್ಕ ಹೋಗಿದ್ದೆ, ಏನೋ ಕೆಲ್ಸಕ್ಕೆ ಹೋಗಿದ್ದಾಳೇನೋ ಅಂತ. ನೀನು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ಯಾ? ಅಯ್ಯೋ ಇವತ್ತು ಎಲ್ಲೂ ಹೋಗ್ನಿಲ್ಲ ಕನ್ಬಕ್ಕ, ಎಲ್ಲೂ ಹೋಗ್ನಿಲ್ಲ. ಅಯ್ಯೋ ಸಾಕಾಯ್ತೈತೆ ನಮಗೂ. ದಿನ 24 ಗಂಟೆ ಯಾರು ದುಡ್ದು ಸಾಯರು. ಬಾ, ಯಾಕೆ ಹೋಯ್ತಿದ್ದಿಲ್ಲ ಹೋಗ್ನಿಲ್ಲಕಂತೆ. ಯಾಕವ ಕಾವೇರಿ, ಕೂಲಿ ಕೆಲಸ ಕೇಳಕ್ಕೆ ಹೋಗಿದ್ದಾ? ಕೆಲಸ ಇದ್ದದಂತ? ಅಯ್ಯೋ ಹ್ಞೂ ಕಣಕ್ಕ, ಸರಿಯಾಗಿ ಹೇಳ್ದೆ ನೀನುವೆ. ನಾನು ಯಾಕೆ ಕೂಲಿ ಕೆಲಸ ಕೇಳಕ್ಕೆ ಹೋಗನೆ? ಸರಿಯಾಗಿ ಹೇಳ್ತಿದ್ದಿ ಬಿಡು. ಅವಳಿಗೇನೋ ಮಗ ದುಡಿತಾನೆ, ಸೊಸೆ ಮಗಳು ಡಾಕ್ಟ್ರ್ ಆಗೋಳೆ. ಅವಳೇ ಕೂಲಿ ಕೆಲ್ಸಕ್ಕೆ ಹೋದಳು. ಅವಳೆ ಚೆನ್ನಾಗಿ ನೋಡ್ಕೋತಾರಲ್ಲ ಮಕ್ಕಳು. ಏನು ನೋಡ್ಕೊಂಡ್ರೆ ಏನು ಬಮ್ಮ, ನನ್ನಂಗಿರಕ್ಕದ? ಅವಳ ಮುಖ ನೋಡು, ಆ ಸೀರೆ ನೋಡು, ಕತ್ತಾರ ಒಂದು ಕರಿಮಣಿನೂ ಇಲ್ಲ. ಅಯ್ಯೋ ಕಿವಿಗೂ ಮೂಗೊಂದು ಮೂಗ್ಬಟ್ಟಿಲ್ಲ. ನನ್ನಂಗಿರಕ್ಕದಮ್ಮ? ಏನಿದ್ರು ಏನು ನೋಡ್ಕೊಂಡಿರ್ತಾನೆ? ಅಯ್ಯೋ ಬಕ್ಕ, ನಿನ್ನಂಗೆಲ್ಲಿ ಇರಕ್ಕದ ನಾವು? ಏನು ಪಡ್ಕೊ ಬಂದಿದ್ದಾವ ನಾವು? ನೀನೇ ಕಂತೆ ಈ ಊರಿಗೆ ರಾಣಿ. ಅಯ್ಯಯ್ಯಯ್ಯೋ ಏನು ಹಿಂಗೆ ಮಾತಾಡ್ತಾ ಇದೀಯಕ್ಕ ನೀನು? ಸರಿ ಬಿಡು. ಅಲ್ಲಕಂದ್ರೆ ಮಣಿ, ನಿನಗೇನು ತಲೆ ಇಲ್ವಾ? ಊರಿಗೆ ರಾಣಿ ಯಾರಾಣಿ? ಸರಿ ಅಲ್ಲ ಕನಕ, ಇವಳೇ ಇವ ಅಕ್ಕನೇ ಅಲ್ವಾ ಹೊಸಿ ಚೆನ್ನಾಗಿರೋದು, ಆಸ್ತಿ ಅಂತಸ್ತು ಒಡವೆಲ್ಲ ಹಾಕೊಂಡು. ಅದಕ್ಕೆ ಹೆಂಗೆ ಅಂದೆ ಕನಕ? ಸರಿ ಬಿಡು. ಅಲ್ಲ ಏನೋ ಒಂದು 10-15 ಲಕ್ಷದ ಏನೋ ಕದ್ದೆ ಹೊಲ ಇರಬೇಕು, ಮನೆ ಏನೊಂದು 2-3 ಲಕ್ಷ ಒಡವೆ ಹಾಕೊಂಡಿರ್ಬೇಕು. ಅದಕ್ಕೆ ಅಷ್ಟಕ್ಕೆ ರಾಣಿ ಅಂದ್ಬಿಡೋದ ನೀನು? ಸರಿ ಬಿಡು. ಇನ್ನು ನಮ್ಮಂಥ ಕೋಟ್ಯಾಧೀಶರೆಲ್ಲ ಏನು ಮಾಡಬೇಕು? ಇಂಥವ್ರನ್ನೇ ರಾಣಿ ಅನ್ಕೊ ಕೂತ್ಕೊಂಡ್ರೆ ನೀವೆಲ್ಲವ? ಏನ ನಿನ್ನ ಮುಖ ನೋಡು, ಕೋಟಿ ನೋಡ್ರೆ ಮಕ್ಕವ. ನನಗೆ 10-20 ಲಕ್ಷ ಎಲ್ಲವ ನಿನಗೆ ಏನು ಜುಜ್ಬಿ ಹೇಳಂಗೆ ಹೇಳ್ತಿದ್ಯಲ್ಲ? 3-4 ಲಕ್ಷ ರೂಪಾಯಿ ಒಡವೆನೇ ಮನೇಲಿ ಹಾಕೊಳಕ್ಕೆ ಮಾಡಿಸ್ಕೊಂಡಿವಿ ನಾನು. ಓ ಸರಿ ಬಿಡು. ನೀನುವೆ ಏನು ಹಿಂಗೆ ಮಾತಾಡಿ ನೀನು? ಅಲ್ಲ ತಿನ್ನಕ್ಕೆ ಇಟ್ಟಿಲ್ಲ ಅಂದ್ರೆ ತಿರ್ಕೆ ಬುದ್ಧಿ ಬಿಡೋಕ್ಕಿಲ್ವಲ್ಲ ನೀವುಗಳು? ಸುಮ್ ಕೂತ್ಕ, ಏನು ಬಾರಿ ಮಾತಾಡ್ಬೇಡ ನೀನು. ಅಲ್ಲ ಏನು ಎಷ್ಟಿರ್ಬೋದು ಹಂಗಾರೆ? ಒಂದು 50 ಲಕ್ಷ ಮಡಗಿದ್ಯಾ? ಒಂದು 50 ಲಕ್ಷದ ಆಸ್ತಿ ಮಡಗಿದ್ಯಾಕ ನೀನು? ಅಷ್ಟಕ್ಕೆ ರಾಣಿ ಆಗ್ಬಿಟ್ಟ ನೀನು? ಅಷ್ಟಕ್ಕೆ ಹಿಂಗೆಲ್ಲ ಮಾತಾಡಿಯ ನೀನು? ಕೋಟಿ ಮಡಗಿವ್ನಿ. ಕೋಟಿ ಬೈ 1-2 ಅಲ್ಲ, 15 ಕೋಟಿ. 15 ಕೋಟಿ? ಏನು ಹೇಳ್ತಿದೀಯ ಮಗ ಕಾವೇರಿ? ಕಾವೇರಕ್ಕ, ಇದು ಏನು ಹಿಂಗೆ ಮಾತಾಡಿ? ಏನು ಕನ್ಸು ಕಾಣ್ತಾ ಇದೆಯಾ ನೀನು? ತಿರ್ಕನ್ ಕನ್ಸು ಕಾಣ್ತಾ ಇದ್ದಾಳೇನೋ. ಅಯ್ಯೋ ಮಣಿಯಕ್ಕ, ಅದು ಹೇಳನೆ ಅಂತ ಹೋಗಿದ್ದೆ. ನೀನು ಮನೆ ತವಿರ್ನಿಲ್ವಲ್ಲ? ನನ್ನ ಗಂಡ ನನ್ನ ಹೆಸರಿಗೆ 15 ಕೋಟಿ ಆಸ್ತಿ ಬರ್ದವ್ರೆ. 1, 2, 3 ಅಲ್ಲ, 15 ಕೋಟಿ. ಅವ್ರ ಆಸ್ತಿಲಿ ಬರೀ ಕಾಲು ಭಾಗ ಅಷ್ಟು ನಮಗೆ ಬರ್ದಿರೋದು. ಅದೇ 15 ಕೋಟಿ ನನ್ನ ಹೆಸರಿಗೆ ಬರ್ದವ್ರೆ. ಕಾವೇರಿಯನ್ನ ಹೆಸರಿಗೆ ಬರ್ದು ರಿಜಿಸ್ಟ್ರು ಮಾಡಿಸಿ ನನ್ನ ಸೊಸೆ ಅಂದರೆ ನಮ್ಮ ಮನೆಯವರ ಮೊದಲನೇ ಹೆಂಡತಿ ಸೊಸೆ ತಂದು ಪೈಲ ಕೈ ಕೊಟ್ಬಿಟ್ಟು ಹೋಗೋಳೆ ಹೋಗ್ತಾರೆ. ಅದನ್ನೇ ಹೇಳನೆ ನಿನ್ಗೇನು ಬಂದಿದ್ದೆ, ನೀನು ಇಲ್ಲಿ ಬಂದು ಕೂತಿದ್ದೀಯಲ್ಲ. ಅಯ್ಯಯ್ಯ, ಇದ್ಯಾಕ್ರಕ್ಕ, ಇದ್ಯಾಕೆ ಹಿಂಗೆ ಸಾಕಾಗ್ಬಿಟ್ರಾ? ಅಯ್ಯೋ ಬಾಯ್ ಬಿಟ್ಕೊಂಡು ನೋಡ್ತಿದ್ದಾರೆ, ಬಾಯಿ ಮುಚ್ಚಿ, ನೊಣಗಳು ಹೋಯ್ತವೆ. ಅಲ್ಲ ಕಣವ, ಅಷ್ಟೊಂದು ಕೋಟಿ ಆಸ್ತಿ ಬರ್ದಿದ್ದ ನಿನ್ನ ಗಂಡ ನಿನ್ನ ಹೆಸರಿಗೆ? ಏನು ಸುಳ್ಳು ಹೇಳಿಯೋ ಹೆಂಗ್ಲೆ ಕಾವೇರಿ? ಅಮ್ಮ ನಾನಕ್ಕೆ ಸುಳ್ಳು ಹೇಳೇನಮ್ಮ? ನಿಮ್ಮ ಮೊಮ್ಮಗ ಓದವನೆಲ್ಲ ಚೆನ್ನಾಗಿ ಕರ್ಕೊಬಮ್ಮ, ಮನೆ ಕರ್ಕೊಬ ಸಂಜಿಕೆ.
ಅಲ್ಲ ಬರ್ಕೊಟ್ರಲ್ಲ ಆಸ್ತಿ ಪತ್ರ ತೋರಿಸ್ತೀನಿ ಓದ್ಲಂತೆ ಆಗ್ಲಾರ ಬೇಕಾದ್ರೆ ನಂಬಿವೆ ನೀನು ಕರ್ಕಬಮ್ಮ. ಹಂಗಲ್ಲ ಕನಕ ಅಷ್ಟೊಂದು ಆಸ್ತಿ ಬರ್ಕೊಟ್ಟಿದಾರಾ 15 ಕೋಟಿಯಾ? ಹೋಗ್ಲಿ ಬಿಡು ಅತ್ತಗೆ. ಅಲ್ಲ ಕನಕ ನಿನ್ನ ಗಂಡ ನಿನಗೆ ಏನು ಬರ್ಕೊಡ್ತಾಯಿಲ್ಲ, ಏನು ಆಸ್ತಿ ನಮಗೆ ಕೊಡ್ತಾಯಿಲ್ಲ ಅಂತ ದಿನ ಬೈತಲ್ಲ ನೋಡ್ದಮ್ಮಂತೆ 15 ಕೋಟಿನೇ ಹೊಡೆದಿದೆಯಲ್ಲ. ಅಲ್ಲ ಕನಕ ಒಕ್ಕ ನಿನ್ನ ಗಂಡ ಮೊದಲನೇ ಹೆಂಡತಿ ಮಕ್ಕಳು ಅವರೆಲ್ಲ ಏನು ಅನ್ನಿಲ್ವಂತ ಸುಮ್ಮನೆ ಆದ್ರ ಏನೂ ಗೊತ್ತಿಲ್ಲ ಅದು ಇದು ಅಂತಿದೆ. ಮತ್ತೆ ಬರ್ಕೊಡಕ್ಕೆ ಬಿಡ್ತಾಯಿಲ್ಲ ಅವರು ಅಂತ ಬರ್ಕೊಟ್ಬಿಟ್ರೆ ಅವ್ರು ಏನು ಅನ್ನಿಲ್ವಂತ. ಬರ್ಕೊಟ್ಟವ್ರ ಕನಕ ಬರ್ಕೊಟ್ಟವ್ರೆ. ಈಗ ಮೊದ್ಲಂಗಿಲ್ವಲ್ಲ ನಾವು ಚೆನ್ನಾಗಿವಿ. ಅವ್ರ ಮನೆಗೆ ನಾವು ಹೋಯ್ತೀವಿ, ನಮ್ಮ ಮನೆಗೆ ಅವ್ರು ಬರ್ತಾರೆ. ಚೆನ್ನಾಗಿವಿ ಕನಕ, ಈಗ ಎಲ್ಲ ಚೆನ್ನಾಗಿರೋದಕ್ಕೆ ನಮ್ಮ ಸೊಸೆಯನ್ನೇ ಬಂದು ಕೊಟ್ಬಿಟ್ಟು ಹೋದ್ಲಲ್ಲ. ನಮ್ಮ ಮೊದಲನೇ ಸೊಸೆಯನ್ನೇ ಬಂದು ಕೊಟ್ಬಿಟ್ಟು ಹೋದ್ಲು. ಬಂದು ಹಿಂಗೆ ಬರ್ದಿದ್ದೀವಿ ತಗೊಳಿಯತ್ತೆ ಅಂತ ಬಂದು ಕೊಟ್ಬಿಟ್ಟು ಹೋದ್ಲು. ಅದು ಕಾಲು ಭಾಗ ಆಸ್ತಿ ಬರ್ದವ್ರೆ ಕನಕ, ಕಾಲು ಭಾಗ ಬರ್ತಾರೆ. ಕಾಲು ಭಾಗಕ್ಕೆ 15 ಕೋಟಿ ಬಂದಿದೆ. ನನ್ನ ಮಗ ಅದನ್ನೇ ಬೇಡ ಅಂತಿದ್ದ. ಅವನ ಹೆಸ್ರಿಗೆ ಬರೆದು ಬಿಟ್ರೆ ಈ ಬೇಡ ಅಂತಾನೆ ಅಂದ್ಬಿಟ್ಟು ನಮ್ಮ ಗಂಡ ತಲೆ ಓಡಿಸಿ ನನ್ನ ಹೆಸ್ರಿಗೆ ಬರ್ತಾರೆ. ಎಲ್ಲ ನನ್ನ ಹೆಸ್ರು ಮಾಡವ್ರೆ 15 ಕೋಟಿ ಆಸ್ತಿಯ. ಸಾಕಲ್ವಾ? ಅಯ್ಯೋ ಸಾಕ್ಬಕ್ಕ ಸಾಕು ಬಾ. 15 ಕೋಟಿ ಅದೀಶ್ವರಿ ಆಗಿದೆ. ಇನ್ನೂ ಅದಕ್ಕಿಂತ ಏನು ಕೊಟ್ಟಾರ ಬಾ. ಹೆಂಗೋ ಅಷ್ಟನಾರ ಕೊಟ್ಟವ್ರಲ್ಲಕ್ಕ, ಕೊಡೋಕ್ಕಿಲ್ಲ ಬರೋಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೆ. ನೋಡ್ದೆ ಈಗ ಕೋಟಿ ಅದೀಶ್ವರಿನೇ ಹಾಕ್ಬಿಟ್ಟೆ. ಈ ಊರಿಗೆ ರಾಜ್ಕುಮಾರಿ ನೀನು ಆದಲ್ಲ ಈಗ. ಅಲ್ಲ ನಿಮ್ಮ ಮುಂಡೆವು ಗತಿ ಇಲ್ದಾನೆ ಬರೋವು ಅಕ್ಕ ಅನ್ಕೊಂಡು ನಮ್ಮನೆಗೆ ಎಷ್ಟು ದಿನ ನನ್ನ ರಾಜ್ಕುಮಾರಿ ಅಂತಿದ್ದಳು. ಹೆಂಗೆ ಒಂದೇ ಸತಿ ಪ್ಲೇಟ್ ಬದಲಾಯಿಸ್ಬಿಟ್ಲು ನೋಡು. ಓಹೋ ಇನ್ನೇನು ಕಾವೇರಿಗೆ ಕೋಟೆ ಅದೀಶ್ವರಿ ಆಗ್ಬಿಟ್ಲಲ್ಲವ. ರಾಜೇಶ್ವರಿ ಯಾವ ಲೆಕ್ಕಕ್ಕೂ ಇಲ್ಲ ಈಗ ಹಂಗಾರೆ ಇವಳಿಗೆ. ಅಲ್ಲಕ್ಕನಮ್ಮ 15 ಕೋಟಿ ಆಸ್ತಿ ಮಾಡಿಕೊಂಡಿರೋಳು 20-30 ಲಕ್ಷ ಲೆಕ್ಕ ತಗೊಳಕ್ಕದ ಸರಿ ಬಿಡು ನೀನು. ಇನ್ನು ನಮ್ಮ ಲೆವೆಲೇ ಬೇರೆ ಕಣಮ್ಮ, ನಮ್ಮ ಲೆವೆಲರ್ನೇ ನೋಡೋದು. ಮಾಡಕ ಹೆಂಗೋ ದೇವ್ರು ಒಳ್ಳೇದು ಮಾಡಿ. ಅದಕ್ಕೆ ಒಡವೆ ಬಳೆ ಮಾಂಗಲ್ಯ ಸರ ದೊಡ್ಡ ಚೈನು ಲಾಂಗ್ ಚೈನು ಇದು ಬಳೆಗಳು ದೊಡ್ಡ ವಾಲೆ ಜುಮ್ಕಿ ಎಲ್ಲನೂ ಒಂದು 3-4 ಸೆಟ್ ಮಾಡಿಸ್ಕೊಳ್ಳೋಣ ಅನ್ಕೊಂಡಿನಿ ಕಣಮ್ಮ. 3-4 ಸೆಟ್ ಯಾಕಕ್ಕ? ಅಯ್ಯೋ ಮನೆ ತವ ಹಾಕೊಳಕ್ಕೆ ಒಂದು ಜೊತೆ ಬೇಡವಾ? ಮತ್ತು ಸಣ್ಣ ಪುಟ್ಟ ಪ್ರೋಗ್ರಾಮ್ಗೊಂದು ಫಂಕ್ಷನ್ ಮಾಡ್ತಾರಲ್ಲ ಊರಲ್ಲಿ, ಅಲ್ಲಿಗೆ ದೊಡ್ಡವ್ರು ಕರೆದ್ರೆ ಅವ್ರು ತಗೊಂತಾರೆ ಹಾಕಬೇಕನವ. ಎಲ್ಲನೂ ಒಂದೇ ಮಾಡೋಕ್ಕದ? ಹಾಕು ತಗೊಂಡು ಹಾಕು. ದೇವ್ರು ಹೆಂಗೋ ಒಳ್ಳೇದು ಮಾಡೋನೆ ನಿನ್ಗಾರೆ ಹಾಕು. ನಮ್ಮಂಥ ಪಾಪಿ ಮುಂಡೆವು ನೋಡೋದೇಕಂತೆ. ಬೆಂಗಳೂರು ಅಂತಿದ್ದಲ್ಲ, ಬೆಂಗಳೂರಲ್ಲಿ ಬಂಗ್ಲೆನೇ ತಗೊಂಡೇನೋ ನೋಡೋದೇ ಇರಮ್ಮ. ಬೆಂಗಳೂರಲ್ಲಿ ತಗೊಳ್ಳೋದ ಇಲ್ಲ ನನ್ನ ಮಗ ಇಲ್ಲೇ ಒಂದು ದೊಡ್ಡ ಜಾಗ ತಗೊಂಡು ಒಂದು 10 ಎಕರೆ 15 ಎಕರೆಯಾ ಅಲ್ಲೇ ಒಂದು ಮನೆ ಕಟ್ಟಿಬಿಟ್ಟು ದೊಡ್ಡದಾಗಿ ಇದೆಲ್ಲನೂ ಮಾಡ್ಕೊಳ್ಳೋಣ ಅಂತವನೇ. ತೋಟದ ಮನೆ ಮಾಡ್ತಾರಲ್ಲ ಗೆಸ್ಟ್ ಹೌಸ್ ಅಂತ, ಹಂಗೆ ಮಾಡ್ಕೊಳ್ಳೋಣ ಅನ್ಕೊಂಡವನೇ. ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ರೆ ನಾವು ಯಾರು ಬಂದು ನೋಡೋರಿಲ್ಲಿ? ಯಾರು ನೋಡೋರಮ್ಮ? ಊರೆಲ್ಲಾರು ಮಾಡಿದ್ರೆ ಎಲ್ಲ ನೋಡ್ತಾರಪ್ಪ. ಅದಕ್ಕೆ ಹಂಗೆ ಅನ್ಕೊಂಡಿವ್ನಿ. ನೋಡೋಣ, ಇನ್ನೂ ಏನು ಡಿಸೈಡ್ ಮಾಡಿಲ್ಲ ಕಣಮ್ಮ. ಈಗ ವಾತಾರೆ ಬಂತು ತಂದು ಕೊಟ್ಬಿಟ್ಟು ಹೋಗಿತ್ತಲ್ವಾ ನನ್ನ ಸೊಸೆ, ಅದಕ್ಕೆ ನೋಡೋಣ. ಸರಿ ಆಯಿತು, ಅದೇನು ಮಾತಾಡಿ ಹೊಸ ಕೆಲಸ ಅದೇ ಬರ್ತೀನಿ ನಾನು. ನೋಡ್ದಕ್ಕ ಹಾವೇರಕ್ಕ ಸೈಡ್ಗೆ ಎಸ್ಬಿಟ್ಲಲ್ಲ ನಿನ್ನ. ಯಾಕೆ ಹಿಂಗೆ ಎದ್ದೋದ್ಲಿ ಇವಳು ಜಯಲಕ್ಷ್ಮಿ?